ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದು ಯುಗಾದಿ ಹಬ್ಬದ ಪಾರ್ಟ್ 2. ಒಂದೇ ವೀಡಿಯೋನಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ 2 ವೀಡಿಯೋ ಮಾಡಿದ್ದೀನಿ. ಅವತ್ತು ಯುಗಾದಿ ಹಬ್ಬದ ದಿನ ಕಾವೇರಿ ಬೋರೆದೇವ್ರ ದೇವಸ್ಥಾನದ ಹತ್ರ, ಅಂದರೆ ಹೊಳೆ ಹತ್ರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡು ದೇವ್ರು ಹೊರಟ ಮೇಲೆ ನಾವು ಕೂಡ ಹೊರಟು ಬಂದ್ವಿ. ಮಜ್ಜಿಗೆ ಪಾನಕ ಎಲ್ಲ ಕುಡ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಎಲ್ಲ ದೀಪ ಎಲ್ಲ ಹಚ್ಚಿದ್ದೆ. ಇನ್ನೊಂದು ಸಾರಿ ಎಣ್ಣೆ ಎಲ್ಲ ಹಾಕಿ ಅದನ್ನೆಲ್ಲ ಒಂದು ಸಾರಿ ತೋರಿಸೋಣ ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಆಗಿತ್ತು. ಆಮೇಲೆ ದೇವ್ರುಗಳೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಪೂಜೆ ಕೊಡೋಕ್ಕೆ ಹೋಗಿದ್ದೆ. ಪೂಜೆ ಎಲ್ಲ ಕೊಟ್ಟು ಬಂದಾಯಿತು. ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೆ. ಒಬ್ಬಟ್ಟು ಮಾಡಿ ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟೆಲ್ಲ. ಆದರೆ ಒಬ್ಬಳೇ ಮಾಡಬೇಕಲ್ವಾ, ಸಖತ್ತು ಹಿಂಸೆ ಆಗುತ್ತೆ. ಒಟ್ಟಿನಲ್ಲಿ ತುಂಬ ಕಷ್ಟ. ನಾನು ಕೈಗೆಲ್ಲ ಮೆಹಂದಿ ಗೋರಿಂಟೆ ಹಾಕ್ಕೊಂಡಿದ್ದೆ, ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಕಲರ್ ಬಂದಿದೆ, ಡಾರ್ಕ್ ಕಲರ್ ಅಂತ. ಅದು ಆ ಕೈಯಿಂದ ಹಾಕಿದ್ದೀನಿ. ಅದು ಬೇಗ ತೊಳೆದ್ಬಿಟ್ಟೆ. ಇದು ಒಂದು ನೈಟ್ ಫುಲ್ ಇತ್ತು ಈ ಕೈನಲ್ಲಿ. ಅದು ಬೇಗ ತೊಳೆದ್ಬಿಟ್ನಲ್ಲ, ಹಾಗಾಗಿ ಅದಷ್ಟು ಡಾರ್ಕ್ ಕಲರ್ ಬಂದಿಲ್ಲ. ಈ ಕೈನಂತೂ ತುಂಬ ಡಾರ್ಕ್ ಬಂದಿದೆ. ನನಗೆ ಹಾಗೇ ಗೋರಂಟಿ ತುಂಬ ಡಾರ್ಕ್ ಬರುತ್ತೆ ನೋಡಿ. ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ಒಂದೇ ದಿನ ಎಲ್ಲ ಕೆಲಸ ಮಾಡಬೇಕು ಅಂದರೆ ಸಖತ್ತು ಕಷ್ಟ ಆಗುತ್ತೆ. ಆದರೆ ವಿಧಿ ಎಲ್ಲ ಮಾಡಲೇಬೇಕು. ಆಮೇಲೆ ಎಲ್ಲ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಾದಮೇಲೆ ನಮ್ಮ ಮನೆಯವರು ಸ್ವಲ್ಪ ಎಳ್ನೀರಿದೆ ಕೊಚ್ಕೊಡ್ತೀನಿ ಬಾ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಹೋದ್ವಿ. ಎಲ್ಲ ಎಳ್ನೀರೆಲ್ಲನೇ ಕೊಚ್ಕೊಡ್ತಾ ಇದ್ರು ಅವರು. ಒಂದೊಂದೇ ನಾವು ಕುಡಿತಾ ಇದ್ವಿ, ನಾನು ನನ್ನ ಮಗ ಇಬ್ಬರೂ. ಈಗಂತೂ ಬೇಸಿಗೆಗೆ ತುಂಬ ಬಾಯಾರಿಕೆ ಆಗುತ್ತೆ. ಆಮೇಲೆ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತಲ್ವ, ಹಾಗಾಗಿ ನೀರಿನ ಅಂಶನ ತುಂಬ ಜಾಸ್ತಿ ಕುಡಿಬೇಕು. ನಮ್ಮ ಬಾಡೀಲಿ ನೀರಿರೋ ಹಾಗೆ ನೋಡ್ಕೋಬೇಕು. ಹಾಗಾಗಿ ಆವಾಗವಾಗ ನಾವು ಎಳ್ನೀರು, ನೀರು, ಜ್ಯೂಸ್ ಎಲ್ಲನೂ ಕುಡಿಬೇಕು. ಅಂದರೆ ಹೊರಗಡೆ ಜ್ಯೂಸ್ ಪ್ರಿಫರ್ ಮಾಡಬಾರ್ದು, ಅದೆಲ್ಲ ಕೆಮಿಕಲ್ಲು. ಈ ನಿಂಬೆಹಣ್ಣು ಜ್ಯೂಸು, ಫ್ರೂಟ್ಸ್ ತಂದು ನಾವೇ ಮನೇಲಿ ಮಾಡ್ಕೊಳ್ಳೋದು, ಅವೆಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ಎಳ್ನೀರಂತೂ ತುಂಬ ಒಳ್ಳೆಯದು. ನನ್ನ ಮಗನಿಗೆ, ನನಗೆ, ನಮ್ಮ ಮನೆಯವ್ರಿಗೆ ಎಲ್ರಿಗೂ ಹೀಟ್ ಬಾಡಿ, ಅಂದರೆ ಉಪ್ಪಿನ ಬಾಡಿ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಬೇಗ ಡಿಹೈಡ್ರೇಟ್ ಆಗಿಬಿಡುತ್ತೆ. ನಮಗೆ ಶೀತ ಅನ್ನೋದೇ ಆಗಲ್ಲ. ಏನೇ ಇದ್ದರೂ ಬರೀ ಉಷ್ಣಾಂಶ ಅಷ್ಟೇ ಆಗೋದು. ನನ್ನ ಮಗ ಕುಡಿತಾ ಏನೋ ಮಾತಾಡ್ದ, ಅದು ಹತ್ಬಿಡ್ತು. ಹಾಗಾಗಿ ಅವನು ಹುಟ್ಟಿದ್ದು ಕುಡಿಯಲ್ಲ ಅಲ್ವಾ, ಅದಕ್ಕೆ ಹುಟ್ಟಿದ್ದು ಕುಡಿಯಲ್ಲ ಅಂತ ಅವನ ತಲೆ ಮೇಲೆ ಕುಟ್ತಾ ಇದ್ದೆ. ಅದು ಎಷ್ಟು ಬೇಗ ಕಡಿಮೆ ಆಗುತ್ತೆ ನೋಡಿ. ಆದಮೇಲೆ ನಮ್ಮ ಮರಿಗಳು ಎಲ್ಲ ಮೇಯ್ದು ಸುಸ್ತಾಗಿತ್ತು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ ಅಂತ ಹೇಳಿ ಆಚೆ ಕಟ್ಟಾಕಿದ್ದೀವಿ. ಎರಡೂ ರಿಲ್ಯಾಕ್ಸ್ ಮಾಡ್ತಾಯಿದ್ದಾವೆ. ಅದ್ರದ್ದು ಮೇವೆಲ್ಲನೇ ತಿಂದೆಲ್ಲ ಆಯಿತು. ಹಾಗಾಗಿ ರಿಲ್ಯಾಕ್ಸ್ ಮಾಡ್ತಾ ಆಮೇಲೆ ನಾವು ಎಳ್ನೀರು ಕುಡಿತಾ ಇದ್ವಿ. ಅದರಲ್ಲಿರೋ ಕಾಯಿ ತಿಂತಾಯಿದ್ವಿ ಅಲ್ವಾ, ಅವು ಮರಿಗಳು ನಮ್ಮನ್ನೇ ನೋಡ್ತಿದ್ವಲ್ಲ, ಅದಕ್ಕೆ ನಮ್ಮ ಮನೆಯವರು ಒಂದು ಎಳ್ನೀರನ್ನ ಕೆಚ್ಚಿ ಎರಡಕ್ಕೂ ಇಡೋಗೋನನ್ನ ಕವ್ರ್ಕೊಂಡು ತಿನ್ನುತ್ತೆ ಅಂಥೇಳಿ ಕೊಟ್ಟರು. ಹಾಗೆಯೇ ಇಟ್ಮೇಲೆ ಕವ್ರ್ಕೊಂಡು ತಿಂತಾಯಿತ್ತು. ಅದರಲ್ಲೂ ಇವೆರಡು ಮರಿಗಳಂತೂ ನಾನು ಮಕ್ಕಳ ಥರನೇ ಸಾಕ್ತಾಯಿದ್ದೀನಿ. ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಅದಕ್ಕೂ ಒಂದು ಭಾಗ ಮಾಡೋದೇನೆ. ಚಪಾತಿ ಮಾಡಲಿ, ಇಡ್ಲಿ ಮಾಡಲಿ, ದೋಸೆ, ಬಾತು, ಪೂರಿ, ಚಿತ್ರಾನ್ನ ಎಲ್ಲ ಪ್ರತಿಯೊಂದು ಅಷ್ಟೇ. ಏನು ಮಾಡಿದ್ರು ಅದಕ್ಕೂ ಒಂದೊಂದು. ಎಷ್ಟು ಚೆನ್ನಾಗಿ ನಾನು ಹೊರಗಡೆ ಹೋದ ತಕ್ಷಣ ನನ್ನ ಕೈ ಬಾಯಿನೇ ನೋಡುತ್ತೆ, ಏನೋ ತಂದಿದ್ದಾರೆ, ಏನೋ ನನಗೆ ಕೊಡ್ತಾರೆ ಅಂತ. ಆ ಥರ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ಎಳ್ನೀರೆಲ್ಲ ಕುಡ್ದಾಯಿತು. ಗಂಜಿ ಇತ್ತು ಅಂಥೇಳಿ ಗಂಜಿ ತಿಂತಾಯಿದ್ವಿ. ಇದೆಲ್ಲ ಆದಮೇಲೆ ನಮ್ಮ ಕಡೆ ಯುಗಾದಿ ಹಬ್ಬದ ದಿನ ನಮ್ಮ ಹಿರೀಕರು ಇರ್ತಾರಲ್ಲ, ತೀರೋಗಿರ್ತಾರಲ್ಲ, ಅವ್ರದ್ದು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋ ರೂಢಿ ಇದೆ. ನಮ್ಮ ತಾಯಿ ಮನೆ ಕಡೆ ಮಾರ್ಲಮಿ ಹಬ್ಬದಲ್ಲಿ ಮಾಡೋದು ಅದನ್ನು. ಇಲ್ಲಿ ನಮ್ಮ ಯಜಮಾನ್ರ ಮನೆ ಕಡೆ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ. ಅಂದರೆ ಇಲ್ಲೂ ಕೆಲವರು ಮಾರ್ಲಮಿಲೂ ಮಾಡ್ತಾರೆ. ನಮ್ಮ ಪೈಕಿ ಎಲ್ಲ ಯುಗಾದಿ ಹಬ್ಬದಲ್ಲಿ ಮಾಡೋದು. ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರನೇ, ನಮ್ಮ ಮನೆಯಿಂದ ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿ ಅವ್ರದ್ದು ಸಮಾಧಿ ಎಲ್ಲ ಇರೋದು. ಹಾಗಾಗಿ ನಮ್ಮ ಹೊಲದಲ್ಲೇ ಹಾಕ್ಕೊಂಡಿರೋದು ಅವ್ರನ್ನ. ನಮ್ಮ ಹಿರೀಕರೆಲ್ಲ ಇಲ್ಲೇ ಇರೋದು. ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ವಿ, ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಮತ್ತು ನಮ್ಮ ಭಾವ ಎಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಯಾರೂ ಹೋಗಲ್ಲ, ಏನು ಬೆಳೀತಾ ಇಲ್ವಲ್ಲ, ಅದೊಂದು ಸೈಡಲ್ಲಿ ಬಿಟ್ಬಿಟ್ಟಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ. ನಮ್ಮ ಮನೆಯವರು ಫ್ರೀ ಇರಲಿಲ್ಲ, ಇಲ್ಲಾಂದಿದ್ರೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡೋರು, ಪೂಜೆ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ.
ಅವ್ರವ್ರು ಫ್ರೀ ಇಲ್ಲದಿರೋ ಕಾರಣ ಅದನ್ನ ಇದು ಮಾಡೋಕ್ಕಾಗಲಿಲ್ಲ. ಇರೋದ್ರಲ್ಲೇ ಹೇಗೋ ಮಾಡ್ಕೊಂಡ್ಬಂದ್ವಿ. ಏನು ಮಾಡಿದ್ರೂ ನಾವು ಪ್ರತಿ ವರ್ಷ ಇದನ್ನು ಮಾತ್ರ ಮರೆಯಲ್ಲ. ಏಕೆಂದರೆ ನಮ್ಮ ಪೂರ್ವಿಕರು ಹಾಕ್ಕೊಟ್ಟಿರೋ ಇದು ಬೇಸ್ಮೆಂಟಲ್ಲೇ ಅಲ್ವಾ ನಾವು ಬರ್ತಾ ಇರೋದು. ಹಾಗಾಗಿ ಅವ್ರನ್ನ ನೆನೆದೇ ನಾವು ಯಾವತ್ತೂ ಇರಲ್ಲ. ಅವರೇ ನಮ್ಮನ್ನು ಕಾಪಾಡ್ತಾ ಇರೋದು, ಅವರೇ ನಮಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇರೋದು. ನಮಗೆ ಅವರೇ ಅಡಿಪಾಯ ಅಲ್ವಾ. ಹಾಗಾಗಿ ಅವ್ರನ್ನ ನಾವು ಯಾವತ್ತೂ ಮರೆಯಲ್ಲ. ಹಾಗಾಗಿ ಏನೇ ಕೆಲಸ ಇದ್ರೂ ಹಿಂಗೆ ಗೋಧೂಳಿ ಸಮಯದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು. ಆ ಸಮಯದಲ್ಲೇ ಅಂತೆ ಅವ್ರಿಗೆ ತೃಪ್ತಿ ಆಗೋದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾವು ಅದೇ ಸಮಯದಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಅವ್ರಿಗೆ ಕಡಲೆಪುರಿ ಬಾಳೆಹಣ್ಣು ಎಲ್ಲನೂ ಅವ್ರ ಸಮಾಧಿ ಹತ್ರಲ್ಲೇ ಹಚ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇವಾಗ ಬೇಸಿಗೆ ಇರೋದ್ರಿಂದ ಸುತ್ತ ಒಣಗಿರುತ್ತೆ, ಡ್ರೈ ಭೂಮಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ಬೆಂಕಿ ಎಲ್ಲ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಒಂದು ಕಡೆ ಬೆಂಕಿ ಹಚ್ಕೊಂಡ್ಬಿಟ್ರೆ ಸಾಕು, ಫುಲ್ ಸರೌಂಡಿಂಗ್ ಎಲ್ಲ ದಗದಗ ಅಂತ ಉರಿದೋಗ್ಬಿಡುತ್ತೆ. ಹಾಗಾಗಿ ನಿಂತ್ಕೊಂಡು ದೀಪನ ತುಂಬ ಒಳಗಡೆ ಇಟ್ಟು ಅದು ಬೆಂಕಿ ಇದು ಆಗದೆ ಇರೋ ಥರ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಉರಿಯೋ ತನಕ ಅಲ್ಲೇ ಕೂತಿದ್ದು, ಆಮೇಲೆ ಅದೆಲ್ಲ ಹುರಿದಾದ್ಮೇಲೆ ಹೋದ್ವಿ. ಆಮೇಲೂ ನಮ್ಮ ಮನೆಯವ್ರು ಬಂದು ನೋಡ್ಕೊತಾ ಇದ್ರು. ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇದು ನೆಕ್ಸ್ಟ್ ಡೇ 1:15 ಆಗಿದೆ. ಮಧ್ಯರಾತ್ರಿ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ, ಬಾಗಿಲು ತೊಳೆದು ಮನೆ ಗುಡಿಸಿ ಒರೆಸಿ ಎಲ್ಲ ಮಾಡಿ, ಸ್ನಾನ ಮಾಡಿ, ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ನಿಂತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ದೇವ್ರುಗಳದ್ದು ಮನೆ ಹತ್ರಕ್ಕೂ ಮೆರವಣಿಗೆ ಬರುತ್ತೆ, ನಮ್ಮ ದೇವರುಗಳೆಲ್ಲರೂ. ಹಾಗಾಗಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಳಶಕ್ಕೆ ಜವನ ಹಾಕ್ಕೊಂಡು ಹೂವು, ಹಣ್ಣು, ಕಾಯಿ, ಕರ್ಪೂರ, 2 ಜೋಡಿ ದೀಪ, ಗಂಧದ ಕಡ್ಡಿ, ಆಮೇಲೆ ಈಡ್ಕಾಯಿಗಳು ಎಲ್ಲನೂ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೀವಿ. ಅಂದರೆ 1:15ಗೆ ಕಾಯ್ತಾ ಇದ್ದೀವಿ ನೋಡಿ. ಅಯ್ಯಪ್ಪ ಆಗಿದೆ 1:15, 1:45 ನಮ್ಮ ದೇವರುಗಳು, ನಮ್ಮ ಗ್ರಾಮ ದೇವತೆಗಳೆಲ್ಲ, ನಮ್ಮ ರಾಮಗಿರಿಮ್ಮ ಅವರೆಲ್ಲರೂ ಕೂಡ ಮನೆ ಹತ್ರ ಪೂಜೆ ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಪೂಜೆ ಕೊಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಂದರೆ ಎಷ್ಟೊತ್ತು ಬಂದ್ಬಿಡುತ್ತೋ, ನಿದ್ದೆ ಮಾಡಿಬಿಡ್ತೀವಿ ಏನೋ, ಎಚ್ಚರ ಆಗದೆ ಹೋಗುತ್ತೆ ಅಂತ ಹೇಳಿ ನಿದ್ದೆನೇ ಮಾಡಿಲ್ಲ. ಮಧ್ಯಾಹ್ನ ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಪೂಜೆ ಕೊಡೋಕ್ಕೋಸ್ಕರ ಅಷ್ಟು ಬೇಗ ಬರುತ್ತಲ್ವ ದೇವರು ಅಂತ ಹೇಳಿ ನಿದ್ದೆ ಮಾಡಿಬಿಟ್ರೆ ಏನು ಎಚ್ಚರ ಆಗಲ್ಲ ಅಂತ ಹೇಳಿ ನಾವು ನಿದ್ದೆನೇ ಮಾಡಿಲ್ಲ. ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಮನೆ ಏರಿಯಾ ಎಲ್ಲ. ಇನ್ನೊಂದು 5 ನಿಮಿಷಕ್ಕೆ ನೋಡಿ ಎಲ್ಲ ಜಗ 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 ಅನಿಸುತ್ತೆ. ಲೈಟೆಲ್ಲ ಹಾಕ್ಕೊಂಡು ತಮಟೆಲ್ಲ ಬಾರಿಸ್ಕೊಂಡು ಎಲ್ಲ ದೇವ್ರುಗಳು ಕೂಡ ಬರ್ತಾರೆ. ಅದಂತೂ ನಮಗೆ ತುಂಬ ಮಿಸ್ ಮಾಡ್ಕೊತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ತುಂಬ ಖುಷಿ. ಈ ಥರ ದೇವರಿಗೆ ಪೂಜೆ ಮಾಡಿಸೋದು, ಆ ಥರ ದೇವ್ರುಗಳೆಲ್ಲ ಬಂದರೆ. ಅಲ್ಲಿ ಕೆಳಗಡೆ ನಮ್ಮ ದೇವಸ್ಥಾನದಿಂದ ಅದು ಹಳೆ ಕಾಲದ ಪದ್ಧತಿ ಇದೆ, ಆ ರೀತಿಯೇ ಬರೋದು. ಅಂದರೆ ದೇವ್ರನ್ನ 12 ಗಂಟೆಗೆ ಹೊರಟಿದ್ದಾರೆ ಪೂಜೆ ಮಾಡಿಸ್ಕೊಂಡು. ಇಲ್ಲಿ ನಮ್ಮನೆ ಹತ್ರ ಬರೋಷ್ಟರಲ್ಲಿ 1:45-2 ಗಂಟೆ ಆಗುತ್ತೆ ಮಧ್ಯರಾತ್ರಿ. ಇನ್ನು ದೇವ್ರನ್ನ ಕೆಳಗಡೆ ಇಳಿಸೋ ಅಷ್ಟರಲ್ಲಂತೂ ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗುತ್ತೆ. ಅಷ್ಟು ಉರಿ ಬಿಸಿಲಲ್ಲೂ ಕೂಡ ದೇವ್ರ ಮೆರವಣಿಗೆ ಮಾಡಲೇಬೇಕು. ಅಂದರೆ ಊರು ದೊಡ್ಡದಲ್ವಾ, ಏನು ಮಾಡೋಕ್ಕಾಗಲ್ಲ. ಮೆರವಣಿಗೆ ಪ್ರತಿಯೊಬ್ಬರು ಮನೆ ಹತ್ರನೂ ಮಾಡಿಸ್ಲೇಬೇಕು. ನೋಡಿ 3 ದೇವರುಗಳೂ ಹೇಗೆ ಬಂದರು, ಒಂದಾದಮೇಲೆ ಒಂದು ಮನೆ ಅಂತ ಪೂಜೆ ಮಾಡಿಸ್ಕೊಂಡು ಬಂದರು. ಇಲ್ಲಿ ಬಂದ ತಕ್ಷಣ ಅವ್ರ ಕಾಲನ್ನೆಲ್ಲ ತೊಳೆದು ಆಮೇಲೆ ಪೂಜೆ ಕೊಡ್ತೀವಿ. ನಾವು ಇಟ್ಟಿರೋ ಹೂವೆಲ್ಲ ತೊಗೊಂಡು ಹಣ್ಣು ಮುರಿದು ಕಾಯಿ ಹೊಡೆದು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನಮಗೆ ಪೂಜೆ ಮಾಡಿಕೊಡ್ತಾರೆ. ಅಂದರೆ ಇಲ್ಲಿ ದೇವ್ರುಗಳಿಗೆ ಏನು ಅಂದರೆ ಧೂಪನೇ ತುಂಬ ಇಂಪಾರ್ಟೆಂಟು, ಅದೇ ಮೇನ್ ಥಿಂಗು. ಹಾಗಾಗಿ ಧೂಪ ಜಾಸ್ತಿ ಹಾಕಿರ್ತೀವಿ. ನಾನು ದೇವ್ರು ಬರೋದು ನೋಡ್ಕೊಂಡು ಆಮೇಲೆ ಕೆಂಡಕ್ಕೆ ಧೂಪ ಹಾಕೋದು. ಏಕೆಂದರೆ ಅವ್ರು ಬರೋಷ್ಟರಲ್ಲಿ ಎಲ್ಲ ಹುರಿದೋಗ್ಬಿಡುತ್ತಲ್ಲ. ಹಾಗಾಗಿ 3 ದೇವರುಗಳು ಬಂದರೆ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ಅಷ್ಟು ನಮಗೆ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಅಂದರೆ ಹಳ್ಳಿಗಳಲ್ಲೇ ಅಲ್ವಾ ಈ ಥರ ಎಲ್ಲ ಪೂಜೆ ಎಲ್ಲ. ಸಿಟಿಗಳಲ್ಲಿ ಪಾಪ ಅವರೆಲ್ಲ ಮಿಸ್ ಮಾಡ್ಕೊತಾರೆ ಈ ಥರ ಪೂಜೆಗಳೆಲ್ಲನೂ. ನಮಗಂತೂ ತುಂಬ ಖುಷಿಯಾಗುತ್ತೆ ಇಲ್ಲಿ ಹಳ್ಳಿನಲ್ಲಿ ಪ್ರತಿಯೊಂದು ಹಬ್ಬ ಮಾಡೋಕ್ಕೂ. ಅದಕ್ಕೊಂದೊಂದು ಅರ್ಥಗಳಿರುತ್ತೆ, ಅದನ್ನೆಲ್ಲ ತಿಳ್ಕೊತೀವಿ ನಾವು. ನಮ್ಮ ಮಕ್ಳುಗಳು ಕೂಡ ಎಲ್ಲ ತಿಳ್ಕೊತಾರೆ. ಸಿಟಿಲಿರೋರಿಗೆ ಅವೆಲ್ಲ ಏನೂ ಇಲ್ಲ. ಹಳ್ಳಿಯಿಂದ ಸಿಟಿಗೆ ಹೋಗಿರೋರು ಏನು ಮಾಡ್ತಾರೆ, ಹಬ್ಬಗಳಲ್ಲಿ ಬಂದುಬಿಡ್ತಾರೆ.
ಇಲ್ಲಿ ಹಳ್ಳಿಗೆ. ಅಂದರೆ ಏನು ಸಿಟಿಲೇ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಈಡ್ಗೈಗಳನ್ನ ಹೊಡಿಬೇಕು. ಈಡ್ಗೈಗಳನ್ನ ನಮ್ಮ ಮನೆಯವ್ರು ಹೊಡಿತಾ ಇದ್ದಾರೆ. ಎಲ್ಲ ಹೊಡೆದ್ಮೇಲೆ ಇನ್ನು ನೆಕ್ಸ್ಟ್ ಮನೆಗಳಿಗೆ ಹೋಗ್ತಾರೆ ಅಮ್ಮವರು. ಪ್ರತಿಯೊಂದು ಮನೆ ಪೂಜೆಗಳನ್ನ ಮುಗಿಸ್ಕೊಂಡು ದೇವ್ರನ್ನ ಇಳ್ಕೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಪಾಪ ಉರಿ ಬಿಸಿಲಿನಲ್ಲಿ ಎಲ್ಲರೂ ಹೇಗೆ ದೇವ್ರ ಜೊತೆ ಹೋಗ್ತಾರೋ ಒಟ್ಟಿನಲ್ಲಿ ಗಂಡಸರುಗಳಿಗಂತೂ ಹ್ಯಾಟ್ಸ್ ಆಫ್. ಏಕೆಂದರೆ ತುಂಬ ಬಿಸಿಲಿರುತ್ತೆ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಆಯಿತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟು ಬೇಗನೆ ನಮಗೆ ಪೂಜೆ ಎಲ್ಲ ಮುಗಿದೋಯ್ತು. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಫೋನ್ ನೋಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟೊತ್ತಿಗೆ ಒಂದು 4 ಗಂಟೆ ರಾತ್ರಿ ಅಷ್ಟರಲ್ಲೇ ನಮ್ಮ ಮನೆಗೆ ಮಟನ್ ಎಲ್ಲ ಬಂದುಬಿಡ್ತು. ನಮ್ಮ ಮನೆಯವ್ರು ತಂದು ಕೊಟ್ಬಿಟ್ಟು ಆಮೇಲೆ ದೇವ್ರ ಜೊತೆ ಹೋದರು. ಎಲ್ಲ ಮಟನ್ನೆಲ್ಲನೇ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡಿ, ಅಂದರೆ ಬೆಳಿಗ್ಗೆ ಆದಮೇಲೆ ಅಷ್ಟೊತ್ತಲ್ಲಿ ಏನೆಲ್ಲ ಕ್ಲೀನ್ ಮಾಡಲಿಲ್ಲ. ಎಲ್ಲನೂ ಒಂದು ಕಡೆ ಇಟ್ಬಿಟ್ಟು ಮಸಾಲೆಗಳನ್ನ ಈರುಳ್ಳಿ ಬಿಡಿಸೋದು ಬೆಳ್ಳುಳ್ಳಿ ಬಿಡಿಸೋದು ಮಾಡಿಕೊಂಡು ಫೋನ್ ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆಲ್ಲ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ ತಿಂಡಿಗೆ ಮಟನ್ ಪಲಾವ್ ಮಾಡಿದ್ವಿ. ಇವತ್ತು ಮಟನ್ ಊಟ ಅಂದರೆ 3 ದಿನದಿಂದ ಹಬ್ಬ ಮಾಡಿದ್ವಿ ಅಲ್ವಾ, ಇವತ್ತು ಮರಿ ಕುಯ್ತಾರೆ. ಹಾಗಾಗಿ ಇವತ್ತು ಮಟನ್ ಊಟ ಮಾಡಿದ್ರೆ ಹಬ್ಬ ಮುಕ್ತಾಯ ಅಂತ. ಅದಕ್ಕೆ ಬೆಳಿಗ್ಗೆನೆ ಮಟನ್ ಬಂದಿದೆ 4 kg. ಟಿಫನ್ಗೆ ಪಲಾವ್ ಮಾಡ್ತಾಯಿದ್ದೀವಿ. ಆಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರ್ಗೆ ಬಿಡಿಸ್ತಾ ಇದ್ದೀನಿ. ಎಲ್ಲ ಆಯಿತು. ಮಸಾಲೆ ಎಲ್ಲ ರುಬ್ಕೊಂಡಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಟನ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಅದೆಲ್ಲ ಆದಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಾಕಿದೆ. ಮುಚ್ಚಿ ಒಂದು ವಿಷಲ್ ಬಂದಮೇಲೆ ಪಲಾವ್ ಆಗಿತ್ತು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರು ಬಂದು ತಿಂಡಿ ತಿನ್ಕೊಂಡು ಹೋದರು. ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಬಂದಿತ್ತು, ಅಂದರೆ ದೇವ್ರ ಜೊತೆನೇ ಇದ್ರಲ್ಲ ಇಳ್ಕೊ ತನಕ. ಹಾಗಾಗಿ ಎಲ್ಲ ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನ ಹಾಕ್ಕೊಂಡು ಖಾರದ ಪುಡಿ ಎಲ್ಲ ಹಾಕಿ ಚಕ್ಕೆ ಲವಂಗ ಪ್ರತಿಯೊಂದು ಹಾಕ್ಕೊಂಡು ಎಲ್ಲ ರುಬ್ಕೊಂಡ್ವಿ. ಅಂದರೆ ಏನೆಲ್ಲ ಮಾಡೋ ಥರನೇ ಅಲ್ವಾ ಮಟನ್ ಸಾಂಬಾರು, ನಮ್ಮದೇನು ಬೇರೆನಾ. ನಾವು ಮಾಡೋದು ಈ ಥರ ಎಲ್ಲನೇ ಮಸಾಲೆ ಎಲ್ಲ ಹಾಕ್ಕೊಂಡು ಕಾಯಿ ಬೇರೆ ರುಬ್ಕೊತೀನಿ ನಾನು. ಈ ಮಸಾಲೆ ಮಾತ್ರ ಒಂದು ಸಾರಿ ರುಬ್ಕೊತೀನಿ. ಅರಿಶಿನ ಮತ್ತು ಉಪ್ಪನ್ನ ಅದನ್ನ ಫ್ರೈ ಮಾಡುವಾಗಲೇ ಹಾಕಿರ್ತೀನಿ. ಅದಕ್ಕೆ ನಾನು ಮಸಾಲೆಗೆ ಹಾಕ್ಕೊಳಕ್ಕೆ ಹೋಗಲ್ಲ. ಇದು ಮನೇಲಿ ಮಾಡಿರೋ ಖಾರದ ಪುಡಿ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಕಡೆ ಕೆಲವರು ಬರೀ ಮೆಣಸಿನ್ಕಾಯಿ ಧನಿಯಾ ಬೇರೆ ಬೇರೆ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕುವಾಗ ಎರಡನ್ನೂ ಹಾಕ್ತಾರೆ. ನಾವೆಲ್ಲ ಆ ಥರ ಮಾಡಲ್ಲ. ಮಧ್ಯಾಹ್ನಕ್ಕೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಇವಾಗ ಬೇಸಿಗೆನಲ್ಲಿ. ಅದಕ್ಕೆ ಮಸಾಲೆ ರುಬ್ಕೊತಾ ಇದ್ದೆ. ನೋಡಿ ಪಲಾವ್ಗೆ ಎಲ್ಲನೂ ಅಕ್ಕಿ ಎಲ್ಲ ಹಾಕಿ ಎಲ್ಲ ಆಯಿತು. ಮಿಕ್ಸ್ ಮಾಡಿ ವಿಷಲ್ ಮುಚ್ಚಿದೆ. ವಿಷಲ್ ಬಿಟ್ಟ ಮೇಲೆ ತಿಂಡಿ ಹಾಕ್ಕೊಟ್ಟೆ. ನಮ್ಮ ಮನೆಯವರು ನನ್ನ ಮಗ ನಾವು ಎಲ್ಲ ತಿಂಡಿ ತಿಂದ್ಕೊಂಡು ಆಮೇಲೆ ಸ್ವಲ್ಪ ನಿಧಾನಕ್ಕೆ, ಏನು ಮಧ್ಯಾಹ್ನಕ್ಕಲ್ವ ಗೆಸ್ಟ್ಗೆ ಯಾರಿಗೂ ಹೇಳಲ್ವಲ್ಲ, ಹಾಗಾಗಿ ನಾವು ನಿಧಾನಕ್ಕೆ ಅಡುಗೆ ಮಾಡೋಣ ಅಂಥೇಳಿ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅವ್ರು ತಿಂಡಿ ತಿನ್ನೋಷ್ಟರಲ್ಲೇ ದೇವರನ್ನ ಇಳ್ಬಿಟ್ಟು ಬಂದಿದ್ದರು. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಇದು ಫಸ್ಟ್ ಡೇ ಮದುವೆ ಆಗಿತ್ತು. ನಾನದು ಕ್ಲಿಪ್ಪಿಂಗ್ ಹಾಕೋದು ಮರ್ತಿದ್ದೆ, ಹಾಗಾಗಿ ಇವಾಗ ಸೇರಿಸ್ದೆ. ಇದು ನಮ್ಮ ಚಿಕ್ಕಪ್ಪನ ಮಗಳದ್ದು ಮದುವೆ. ಅಲ್ಲಿ ಹೋಗಿ ಮದುವೆ ಶಾಸ್ತ್ರದಲ್ಲೆಲ್ಲ ನಾವು ಓಡಾಡ್ತಿದ್ವಲ್ಲ, ನನಗೆ ಅದೇನೋ ಶಾಸ್ತ್ರ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳಲ್ಲ, ನಾನು ಓಡಾಡ್ತಾ ಇರ್ತೀನಿ. ನಮ್ಮ ಚಿಕ್ಕ ತಾತನ ಮೊಮ್ಮಗಳದು ಮದುವೆ ಇದ್ದಿದ್ದು ನಮ್ಮೂರ ಹತ್ರನೇ. ಹಾಗಾಗಿ ಎಲ್ಲರೂ ಅಲ್ಲೇ ಓಡಾಡಿಕೊಂಡು ಹುಡುಗಿಗೆ ಕಂಕಣ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಅದಾದಮೇಲೆ ಅದೇನೋ ಒಂದು ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರ ಅಂದರೆ ಹುಡುಗಿನ ಕುಕ್ಕರ್ಗಳಲ್ಲಿ ಕೂರಿಸಿ ಅನ್ನದ ಎಲ್ಲನೂ ಮಿಸ್ ಮಾಡಿ ತಲೆ ಮೇಲೆ, ಭುಜದ ಮೇಲೆ, ಮಂಡಿ ಮೇಲೆ ಎಲ್ಲ ಇಟ್ಟಿರ್ತಾರೆ. ನಾವು 5 ಜನ ಅಲ್ಲಿ ತಟ್ಟೆ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕಿ ಮಂತನ್ನು ಇಟ್ಟಿರ್ತಾರೆ. ಅದು ಶಾಸ್ತ್ರ ಮಾಡೋದು, ಅದು ಚೆನ್ನಾಗಿರುತ್ತೆ.
ಅದನ್ನು ನಾನು ನಮ್ಮ ಇನ್ನು ಚಿಕ್ಕಪ್ಪನ ಮಕ್ಕಳುಗಳೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಎಲ್ಲ ಮದುವೆ ಅಂದರೆ ಶಾಸ್ತ್ರಗಳಿದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ನಮಗಂತೂ ತುಂಬ ಇಷ್ಟ ಶಾಸ್ತ್ರಗಳನ್ನ ಮಾಡೋಕ್ಕೆ. ಸ್ವಲ್ಪ ವಾಯ್ಸ್ ಹಾಳಾಗಿದೆ, ಕೇಳಿಸ್ಕೊಳ್ಳೋಕ್ಕೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಸೇರೋದೇ ಮದುವೆ ಟೈಮ್ಗಳಲ್ಲೇ ಜಾಸ್ತಿ ಅಲ್ವಾ, ಫಂಕ್ಷನ್ಗಳು ನಡೆದಾಗ. ಹಾಗಾಗಿ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದರು, ನಮ್ಮ ಸೋದರದ ಅತ್ತೆಯರು, ಚಿಕ್ಕಮ್ಮಂದಿರು, ದೊಡ್ಡಮ್ಮಂದಿರು, ಎಲ್ಲ ಅಣ್ಣ ಎಲ್ಲರೂ. ಹಾಗಾಗಿ ಎಲ್ಲರ ಜೊತೆ ಸೇರಿಕೊಂಡು ಓಡಾಡಿಕೊಂಡು ಮಾತಾಡಿಕೊಂಡು ಎಷ್ಟು ಬೇಗ ಟೈಮ್ ಸ್ಪೆಂಡ್ ಆಯಿತು ಅನ್ನೋದೇ ಗೊತ್ತಿಲ್ಲ. ತುಂಬ ಚೆನ್ನಾಗಾಯಿತು ಎಲ್ಲ. ಮದುವೆ ಅಂದ್ರೇ ಆ ಥರ ಅಲ್ವಾ, ಎಲ್ಲರೂ ಸೇರಿ ಮದುವೆ ಅಂತಲೇ ಅಲ್ಲ, ಫಂಕ್ಷನ್ ಅಂತ ಹೇಳಿದ್ರೇ ಶುಭ ಕಾರ್ಯ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಸೇರ್ತೀವಿ. ನಮ್ಮ ಮಮ್ಮಿ ನಾನು ಹಾಗೆ ಕೂತಿದ್ವಲ್ಲ, ಹಾಗೆ ಒಂದು ಫೋಟೋ ತೊಗೊಂಡ್ವಿ. ಚೆನ್ನಾಗಿ ಬಂದಿತ್ತು ಫೋಟೋ. ನಮ್ಮಪ್ಪ ಅಲ್ಲಿ ಹೊರಗಡೆ ಇದ್ದರು, ಅವ್ರು ತೊಗೊಳಕ್ಕಾಗಲಿಲ್ಲ. ಇನ್ನು ಹಾಲು ಬಿಡೋಕ್ಕೆ ನಮ್ಮ ಮನೆಯವರು ನಾನು ಹೋಗಿ ಹಾಲು ಬಿಟ್ವಿ. ನೋಡಿ ಎಲ್ಲರೂ ನಮ್ಮ ರಿಲೇಷನ್ಸ್ ಎಲ್ಲ ಸೇರಿದ್ವಲ್ಲ, ಹಾಗಾಗಿ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಅತ್ತೆಯರು, ನಮ್ಮ ಆಂಟಿರು, ನಮ್ಮ ಅಕ್ಕ ತಂಗಿರು, ಅಣ್ಣ ಎಲ್ಲರುಗಳು ಇದ್ದಾರೆ. ಎಲ್ಲರದ್ದು ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಮದುವೆ ಎಲ್ಲ ಚೆನ್ನಾಗಾಯಿತು.